ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಈಗ ನಾವಿರೋ ಈ ಚಕ್ರಾಪುರಿ 400 ವರ್ಷಗಳ ಹಿಂದೆ ಒಬ್ಬ ರಾಜನ ಆಳ್ವಿಕೆಯ ಸಂಸ್ಥಾನವಾಗಿತ್ತು. ರಾಜ ಮಧುಕೇಶ್ವರನ ಆಳ್ವಿಕೆ ಇತ್ತು ಆ ಕಾಲದಲ್ಲಿ. ಪ್ರತಿದಿನ ದೇವಸ್ಥಾನದಲ್ಲಿ ಶ್ರೀಚಕ್ರದ ದರ್ಶನ ಇರ್ತಿತ್ತು. 3 ಜನ ದುಷ್ಟರು ಶ್ರೀಚಕ್ರ ಅಪಹರಿಸೋದಕ್ಕೋಸ್ಕರ ರಾಜ ಮಧುಕೇಶ್ವರನನ್ನು ಕೊಂದರು. ನನ್ನ ಗೆಲುವಿನ ಕಾಲ ಸನ್ನಿಹಿತವಾಗ್ತಾ ಇದೆ. ನನ್ನ ತವಕ ಉತ್ಸಾಹ ಇಮ್ಮಡಿಯಾಗ್ತಾ ಇದೆ. ಕಾಯ್ತಾಯಿ ಆ ಶುಭ ಮುಹೂರ್ತಕ್ಕೋಸ್ಕರ ಇನ್ನೆರಡು ಸೂರ್ಯೋದಯವನ್ನು ಕಳೆಯೋದಕ್ಕೋಸ್ಕರ. ಈ ಚಕ್ರಾಪುರಿಗೆ ಉತ್ಸವದ ಕನಸು, ವಿರೂಪಾಕ್ಷ ಶಾಸ್ತ್ರಿಗೆ ಪಟ್ಟಾಭಿಷೇಕದ ಕನಸು. ಚಕ್ರ ಉದ್ಭವವಾದ ನಂತರ ಸೂರ್ಯಗ್ರಹಣ ಆನಂತರ ಉತ್ಸವ, ದೊಬ್ಬಿ ಗಲಾಟೆ, ಚಕ್ರ ಕಾಣೆಯಾಗುತ್ತೆ. ಕೂಗಾಟ, ಕಿರ್ಚಾಟ, ತಪ್ಪಾಸನೆ ನಡೀತಾ ಇರುತ್ತೆ. ಇದರ ಮಧ್ಯೆ ಆ ಶ್ರೀಚಕ್ರವನ್ನ ಕಡಕಿ ಮಾರಿ ಗುಡಿಯಿಂದ ತಪ್ಪಿಸಿ ನನ್ನ ರಹಸ್ಯ ತಾಣಕ್ಕೆ ತಗೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡಿದ್ರೆ ಮುಗಿದಾಯ್ತು. ಕೂತ ಜಾಗದಲ್ಲಿ ಇಡೀ ಜಗತ್ತನ್ನೇ ಅಲ್ಲಾಡಿಸ್ತೀನಿ. ಇನ್ನು ಈ ಖಡ್ಕಿ ಮಾರಿಗುಡಿ ಯಾವ ಲೆಕ್ಕ? ಆಮೇಲೆ ಈ ವಿರೂಪಾಕ್ಷ ಶಾಸ್ತ್ರಿ ಭೂಲೋಕದ ಚಕ್ರವರ್ತಿ. ನಿನಗೆ ಬಡ್ತಿ ಬೇಕು, ನನ್ನ ಜೊತೆ ನೀನು ಬೆಳಿಬೇಕು ಅಂದರೆ ನಾನು ಹೇಳಿದೆಲ್ಲ ಮಾಡ್ತೀಯಾ? ಮಾಡ್ತೀನಿ ಸರ್. ನಾನು ಇಲಾಖೆಗೆ ಭಾಳ ಸೇವೆ ಮಾಡಿದ್ದೀನಿ ಸರ್. ಆದರೆ ಏನೂ ಪ್ರಯೋಜನ ಇಲ್ಲ ಸರ್. ಸರ್ಕಾರಿ ಸಂಬಳ ಇದ್ದಲ್ಲೇ ಇದ್ದೀನಿ. ನಿಮ್ಮ ದಯದಿಂದ ಏನಾದ್ರು ಬಡ್ತಿ ಸಿಕ್ಬಿಟ್ರೆ ಮನೆಯಲ್ಲಿ ದೇವರಿಗೆ ದೀಪ ಹಚ್ತೀನಿ ಸರ್, ನಿಮ್ಮ ಹೆಸರು ಹೇಳ್ಕೊಂಡು. ಈಗ ನಾನು ಹೇಳೋದನ್ನೆಲ್ಲ ರಹಸ್ಯವಾಗಿ ಕಾಪಾಡ್ಕೋತೀಯಾ? ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು. ದೇವರಾಣೆಗೂ ಯಾರಿಗೂ ಗೊತ್ತಾಗಲ್ಲ ಸರ್. ಎಡಗೈಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅಂತಾರಲ್ಲ ಸರ್, ಹಾಗೆ ಗುಟ್ಟು ನನ್ನ ಹೊಟ್ಟೆಲ್ಲೇ ಇರುತ್ತೆ ಸರ್. ಯಾರಿಗೂ ಹೇಳಲ್ಲ ಸರ್. ಈಗ ಒಂದು ಸತ್ಯ ಹೇಳ್ತೀನಿ, ಕೇಳ್ಕೊ. ನಾಡಿದ್ದು ಚಕ್ರಾಪುರಿ ನಡೆಯೋ ಉತ್ಸವದಲ್ಲಿ ಒಂದು ಹೆಣ ಬೀಳತ್ತೆ. ಅಂದ್ರೆ ಸರ್? ಅಂದರೆ ಒಂದು ಕೊಲೆ ನಡೆಯುತ್ತೆ. ಆ ಕೊಲೆ ನಾನೇ ಮಾಡಿಸ್ತಿರೋದು. ಯಾರ್ದು ಸರ್? ಯಾಕೆ ಸರ್? ಯಾಕೆ ಅನ್ನೋದಕ್ಕೆ ಉತ್ತರ ಇಲ್ಲ, ಯಾರ್ದು ಅನ್ನೋದಕ್ಕೆ ಉತ್ತರ ಇದೆ. ಕೊಲೆ ಆಗ್ತಿರೋದು ದೇವಸ್ಥಾನದ ಧರ್ಮದರ್ಶಿ ವಿರೂಪಾಕ್ಷ. ಬಂಗಾರಿ ಅನ್ನೋ ಹುಡುಗ ಗುಂಡು ಹೊಡಿತಾನೆ. ಅದಾದ್ಮೇಲೆ ಇನ್ನೊಂದು ಸಾವಾಗತ್ತೆ. ಇನ್ನೊಂದು ಸಾವ ಸರ್? ಹೌದು, ಆದರೆ ಅದು ಕೊಲೆ ಅಲ್ಲ. ಈ ಇನ್ಸ್ಪೆಕ್ಟರ್ ಮಾರಿಗುಡಿ ಶಾಂತಿ ಕಾಪಾಡೋದಕ್ಕೋಸ್ಕರ ವಿರೂಪಾಕ್ಷ ಶಾಸ್ತ್ರಿಗಳು ಗುಂಡು ಹೊಡೆದ ಹುಡುಗ ಬಂಗಾರಿಗೆ ಗುಂಡು ಹೊಡಿತಾನೆ. ತಗೊಳ್ಳಿ, ಇದು ಕಾರ್ಕೋಟಕ ವಿಷ. ಹುಷಾರು. ಉತ್ಸವದ ದಿನ ವಿರೂಪಾಕ್ಷ ಪ್ರಾಣ ಬಿಡ್ತಾನೆ. ಆಮೇಲೆ ಒಂದು ಸಂತೋಷ ಕೂಟವನ್ನ ಏರ್ಪಡಿಸೋಣ. ಮಾರಿಗುಡಿಗೆ ಹೇಗಿದ್ರು ಹೆಂಡದ ಹುಚ್ಚು, ಅದರಲ್ಲಿ ಇದನ್ನ ಬೆರೆಸಿ ಕೂಡಿಸ್ಬಿಟ್ರೆ ಅವನು ಪ್ರಾಣ ಬಿಡ್ತಾನೆ. ಆಮೇಲೆ ಅವನ ಹಣವನ್ನ ಕಾಡಲ್ಲಿ ಬಿಸಾಡೋಣ. ನಾಯಿ ನರಿಗಳಿಗೆ ಆಹಾರವಾಗ್ತಾನೆ. ಆಮೇಲೆ ರಾತ್ರಿ ಶ್ರೀಚಕ್ರವನ್ನ ನಾವು ತಗೊಂಡು ಹೊರಟ್ಬಿಡೋಣ. ಅಲ್ಲಿಗೆ ಅವನು ಮಟಾಶ್. ಇದೆಲ್ಲ ನಂದೇ ಯೋಚನೆ, ಯಾಕೆ ಏನು ಅಂತ ಕೇಳಬೇಡ. ಸರಿ ಸರ್.
ನನ್ನ ಯೋಜನೆ ನಂತರದ ಕೆಲಸಕ್ಕೆ ನನಗೆ ನಿನ್ನ ಸಹಾಯ ಬೇಕು. ಆಗಲಿ ಸರ್. ಅವತ್ತೇ ಉತ್ಸವದ ಸಂಜೆ ಇನ್ನೂ 2 ಸಾವಾಗತ್ತೆ. ಅದು ಕೊಲೆ. ಕಾನೂನು ಬಾಹಿರವಾಗಿ ನಾನೇ ಕೊಲ್ತೀನಿ. ಯಾರನ್ನು ಕೊಲ್ತೀರಿ ಸರ್? ಕಾಲರುದ್ದ ಸಿದ್ದೇಶ್ವರ ಕಡ್ಕಿ ಮತ್ತು ಅವನ ಶಿಷ್ಯ ಮಣಿಕಂಠ ಇಬ್ಬರು ನಾನೇ ಕೊಲ್ತೀನಿ. ಅವ್ರು ಸತ್ ನಂತರ ಅವ್ರ ದೇಹಗಳನ್ನು ಇದೇ ಜಾಗಕ್ಕೆ ತಂದು ಸುಟ್ಟು ಹಾಕಬೇಕು. ಇಲ್ಲ ಸರ್. ಹೌದು, ಇಲ್ಲಿ ಸುಟ್ಟು ಹಾಕಿದ್ರೆ ಯಾವ ನರಪಿಳ್ಳೆನೂ ಬರೋದಿಲ್ಲ, ನಾವು ಮಾಡಿದ್ರೆ ಗೊತ್ತಾಗೋದು ಇಲ್ಲ. ಸರಿ ಸರ್, ನೀವು ಹೇಳಿದ್ದನ್ನೆಲ್ಲ ಮಾಡ್ತೀನಿ ಸರ್. ನಾಳೆ ನೀನೇ ಖುದ್ದಾಗಿ 1 ಗಾಡಿ ಸೌದೆ ತಂದು ಇಲ್ಲಿ ಹಾಕು. ಸೌದೆ ತರೋದಕ್ಕೆ ನನ್ನ ಜೀಪ್ನ ಉಪಯೋಗಿಸ್ಕೊ. ನೀನು ತರೋ ಹೆಣಗಳನ್ನು ಇಲ್ಲಿ ರಹಸ್ಯವಾಗಿ ಸುಟ್ಟು ಹಾಕಬೇಕು. ಸರಿ ಸರ್, ನಿಮ್ಮ ಕೆಲಸ ಆಯಿತು ಅಂದ್ಕೊಳ್ಳಿ ಸರ್. ಈಗ ನಾನು ಹೇಳಿದ ರಹಸ್ಯ ಏನಾದರೂ ಬಹಿರಂಗ ಆದರೆ ಚಕ್ರಾಪುರಿಲಿ ಇನ್ನೊಂದು ಹೆಣ ಉರುಳುತ್ತೆ. ಗೊತ್ತಾಯ್ತು ಬಿಡಿ ಸರ್. ಯಾರ್ದು ಹೇಳೋ? ನಂದೇ ಸರ್. ಬುದ್ಧಿವಂತ ನೀನು, ಅದಕ್ಕೆ ನಿನ್ನನ್ನು ಆರಿಸ್ಕೊಂಡಿದ್ದು. ನನ್ನ ಕೆಲಸ ನೀನು ಮಾಡು, ನಿನಗೆ ಬಡ್ತಿ ಸಿಗೋ ಹಾಗೆ ನಾನು ಮಾಡ್ತೀನಿ. ನೀನು ನನಗಿದ್ರೆ ನಾನು ನಿನಗೆ. ಸರ್, ನಾನು ಯಾರಿಗೂ ಹೇಳಲ್ಲ ಸರ್. ಹೇಳಬಾರ್ದು. ನಾಡಿದ ಉತ್ಸವದಲ್ಲಿ ಒಟ್ಟು 4 ಹೆಣ ಉರುಳತ್ತೆ. ಎಲ್ಲ ಮಹಾತಾಯಿ ತ್ರಿಪುರ ಸುಂದರಿ ಅಮ್ಮನವ್ರಿಗೆ ಬಲಿ ಅನ್ಕೋ. ರಾತ್ರಿ ಎಲ್ಲ ನಿನ್ನೊಬ್ಬಳನ್ನೇ ಬಿಟ್ಟು ಹೋಗಿದ್ದೆ, ಭಯ ಆಯ್ತಾ? ನಾನೇನು ಮಾಡಲಿ, ಮೇಷ್ಟ್ರಮ್ಮ ಹೇಳಿದ ದಾರಿ ಇದೊಂದೇ. ಕೋಪ ಮಾಡ್ಕೋಬೇಡ ಸುಂದ್ರಮ್ಮ. ನೋಡು, ನಿನ್ಗೋಸ್ಕರ ಏನು ತಂದಿದ್ದೀನಿ ಅಂತ. ಏನು ಮಾಡಬೇಕು ಅಂತಲೇ ತಿಳಿತಿಲ್ಲ ಸುಂದ್ರಮ್ಮ. ಮೇಷ್ಟ್ರಮ್ಮ ಸಿಕ್ಕಾಗ ಕೇಳ್ತೀನಿ. ಈಗ ಹೋಗಬೇಕು, ಉತ್ಸವದ ಕೆಲಸಗಳಿದ್ದಾವೆ. ನಾನು ಹೋಗಿ ಬರ್ತೀನಿ. ಹೆದರ್ಕೋಬೇಡ, ಮತ್ತೆ ಬರ್ತೀನಿ. ಬರ್ಲಾ? ಅಲ್ವೇ ಜಜ್ಜಿ, ನಿಂಗೆ ಚೂರು ಬುದ್ಧಿ ಇಲ್ವೇನೆ? ಆ ವಿಗ್ರಹ ಶ್ರೀಚಕ್ರ ಕಾಯ್ದಕ್ಕೆ ಬಂದಿದೆ ಅಂತೀಯ, ಅದನ್ನ ನಾವು ಕಾಯ್ಬೇಕಾ? ಅದಕ್ಕೇನು ಭಯನಾ? ನೀನು ವಿಗ್ರಹ ಜೊತೆ ಮಾತಾಡ್ತೀಯಲ್ಲ, ಅದಕ್ಕೇನು ಕೇಳುತ್ತೇನೆ? ನೋಡಿದ ಜನ ನಿನ್ನ ಹುಚ್ಚಿ ಅಂತ ತಿಳ್ಕೊತಾರೆ. ನೀನು ವಿಗ್ರಹ ಜೊತೆ ಎಲ್ಲ ಮಾತಾಡ್ಬೇಡ ಹಂಗೆ. ಲೋ ಎಡವಟ್ರಾಯ, ಅದು ಬರೀ ಲೋಹದ ವಿಗ್ರಹ ಅಲ್ಲ, ಅದ್ರೊಳಗೆ ಜೀವ ಇದೆ. ನಾನು ಮಾತಾಡೋದು ಸುಂದ್ರಮ್ಮಂಗೆ ನನಗೆ ಮಾತ್ರ ಅರ್ಥ ಆಗುತ್ತೆ. ಮುಖ್ಯವಾಗಿ ಕೆಲಸ ಆಗೋವರೆಗೂ ಅವ್ರನ್ನ ನಾವು ಕಾಪಾಡಬೇಕು, ಆಮೇಲೆ ಅವರೇ ನಮ್ಮನ್ನು ಕಾಪಾಡ್ತಾರೆ. ಇದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ ದಡ್ಡ. ಓ, ನೀ ಭಾರಿ ಬುದ್ಧಿವಂತ, ನಡಿ.
ಸ್ವಾಮಿ ಒಂದು ನಿಮಿಷ ನಿಂತ್ಕೊಳ್ಳಿ ಸ್ವಾಮಿ. ಏನಪ್ಪ? ನೀವು ಈ ಚಕ್ರಾಪುರಿ ಬಗ್ಗೆ ಎಲ್ಲ ತಿಳ್ಕೊಂಡಿರೋರಂತೆ. ನಾನು ದೂರದ ಊರಿಂದ ಬಂದಿದ್ದೀನಿ. 21 ವರ್ಷದ ನಂತರ ಇಲ್ಲೇನೋ ಉತ್ಸವ ನಡೀತಾ ಇದೆಯಂತಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ. ಯಾರನ್ನು ಕೇಳಿದ್ರು ಏನೇನೋ ಹೇಳ್ತಾರೆ, ಇಲ್ಲ ನಿಮ್ಮ ಹೆಸರು ಹೇಳ್ತಾರೆ. ನಾನು ಇಡೀ ದೇವಸ್ಥಾನ ಎಲ್ಲ ಹುಡುಕಿದೆ ನಿಮಗೋಸ್ಕರ. ಅಷ್ಟೊಂದು ವಿಶೇಷನ ಸ್ವಾಮಿ ಈ ಶ್ರೀಚಕ್ರ? ಹೌದಪ್ಪ, ತಲತಲಾಂತರದಿಂದ ನಡ್ಕೊಂಡು ಬಂದಿದೆ ಈ ಉತ್ಸವ. ಇಲ್ಲಿರೋ ಶ್ರೀಚಕ್ರದ ಉದ್ಭವಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಅದನ್ನು ಹೇಳೋದಕ್ಕೆ ಒಂದೆರಡು ಗಳಿಗೆ ಸಾಲದಪ್ಪ. ದಿನಗಟ್ಟಲೆ ವಾರಗಟ್ಟಲೆ ಹೇಳಿದ್ರು ತೀರದು ಇಲ್ಲಿ ಮಹಿಮೆ. ಇತಿಹಾಸದ ಜೊತೆಗೆ ಬಹಳ ಶಕ್ತಿ ಮಹಿಮೆನೂ ಇದೆಯಂತೆ ಈ ಶ್ರೀಚಕ್ರಕ್ಕೆ. ಭಕ್ತಿಯಿಂದ ಸ್ಮರಿಸೋರಿಗೆ ಒಳ್ಳೆಯದನ್ನು ಮಾಡೋ ಶಕ್ತಿ, ಕೆಟ್ಟದನ್ನೇ ಯೋಚನೆ ಮಾಡೋರಿಗೆ ಶಿಕ್ಷಿಸುವಂಥ ಪವಾಡ, ಎಲ್ಲವೂ ತುಂಬಿರೋ ಕಾಮಧೇನು ಕಣಪ್ಪ ಈ ಶ್ರೀಚಕ್ರ. ಒಂದು 500-600 ವರ್ಷಗಳ ಹಿಂದೆ ಯಾರೋ ಮಹಾನ್ ತಪಸ್ವಿಗಳು ಆ ಮಹಾತಾಯಿ ಮಹಿಮೆ ತೋರೋ ಬೀಜಾಕ್ಷರಗಳನ್ನು ಈ ಶ್ರೀಚಕ್ರದಲ್ಲಿ ಬರೆದಿಟ್ಟಿದ್ದಾರೆ. ಅದನ್ನು ಬಿಡಿಸಿ ತಿಳ್ಕೊಂಡ್ರೆ ಕೇಳದ್ದನ್ನು ಕೊಡೋ ಶಕ್ತಿ ಆ ಶ್ರೀಚಕ್ರಕ್ಕಿದೆ. ಅದರ ದರ್ಶನ ಭಾಗ್ಯದಿಂದಲೇ ಸಕಲ ದೋಷಗಳು ನಿವಾರಣೆ ಆಗುತ್ತೆ. ಅದಕ್ಕೆ ಇಡೀ ದೇಶದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಇಲ್ಲಿ ಬಂದು ಸೇರ್ತಾರೆ. ಆಸ್ತಿಕರು ದರ್ಶನದ ಸಲುವಾಗಿ ಬರ್ತಾರೆ, ನಾಸ್ತಿಕರು ಕುತೂಹಲಿಗಳಾಗಿ ಬರ್ತಾರೆ. ಎಲ್ಲರನ್ನೂ ಒಂದಲ್ಲ ಒಂದು ರೀತಿಯಲ್ಲಿ ಸೆಳೆಯೋ ಶಕ್ತಿನೇ ಈ ಶ್ರೀಚಕ್ರ. ಭಾಳ ಸಂತೋಷ ಆಯಿತು ಸ್ವಾಮಿ ನಿಮ್ಮ ಮಾತು ಕೇಳಿ. ನಿಮಗೆ ಮಂಗಳಾರತಿಗೆ ತಡ ಆಯಿತು ನನ್ನಿಂದ. ಶ್ರೀಚಕ್ರದ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇರೋವಂಥ ನಿನ್ನಂಥವ್ರಿಗೆ ಹೇಳೋ ಅವಕಾಶ ಕೊಟ್ಲಲ್ಲ ಆ ಮಹಾತಾಯಿ, ಅದು ಮಂಗಳಾರತಿಗೆ ಸಮಾನಪ್ಪ. ಉತ್ಸವ ಕಾಲದಲ್ಲಿ ಕ್ಷೇತ್ರದಲ್ಲೇ ಇದ್ದು ಶ್ರೀಚಕ್ರ ದರ್ಶನ ಮಾಡ್ಕೊಂಡು ಹೋಗು, ಎಲ್ಲ ಒಳ್ಳೇದಾಗುತ್ತಪ್ಪ. ಆಯಿತು ಸರ್. ಚಾಚಿ ಚೆನ್ನಾಗಿದೆಯಮ್ಮ? ನೋಡು, ನೀನು ಈ ಊರಿಗೆ ಬಂದಾಗಿಂದ ಈ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದೀಯ. ನಾನು ನಿನ್ನ ತುಂಬ ಗೌರವದಿಂದ ನಡೆಸ್ಕೊಂಡಿದ್ದೀನಿ ಅಲ್ವಾ? ಚಿಕ್ಕಿ ಕೆಟ್ಟವನಿರ್ಬೋದು, ಆದರೆ ನಾನು ತುಂಬ ಒಳ್ಳೆಯವನು ಅಲ್ವೇನಮ್ಮ? ನಿನಗೆ ನದಿ ದಡದಲ್ಲಿ ಯಾವುದೋ ಒಂದು ವಿಗ್ರಹ ಸಿಕ್ಕಿದೆ ಅಂತಲ್ಲ, ಅದನ್ನು ನೀನು ಇಟ್ಕೊಂಡು ಏನು ಮಾಡ್ತೀಯಮ್ಮ? ಇಲ್ಲೇ ದೇವಸ್ಥಾನದಲ್ಲೇ ಅಮ್ಮನವ್ರ ದೊಡ್ಡ ವಿಗ್ರಹ ಇದೆ. ಅದಕ್ಕೆ ದಿನಾಲು ಪೂಜೆ ಅಲಂಕಾರ ಎಲ್ಲ ನಡೆಯುತ್ತಲ್ವಾ? ಅದನ್ನೇ ನೋಡಿಕೊಂಡು ಆನಂದವಾಗಿರ್ಬೋದಲ್ವಾ? ಆ ವಿಗ್ರಹ ಹಳೇದು, ಕಿತ್ತೋಗಿರೋದು. ಅದನ್ನು ನೀನು ಇಟ್ಕೊಂಡು ಏನಮ್ಮ ಮಾಡ್ತೀಯ? ನೀನು ಅದನ್ನು ನನಗೆ ಕೊಡು. ಅದರ ಬದಲಾಗಿ ನಾನು ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ಹೇಳಿ ನಿನಗೆ ಸಂಬಳನ ಜಾಸ್ತಿ ಮಾಡಿಸ್ತೀನಿ. ಅಷ್ಟೇ ಅಲ್ಲಮ್ಮ, ಆ ವಿಗ್ರಹ ಏನಾದರೂ ನೀನು ನನಗೆ ಕೊಟ್ಟರೆ ಲಕ್ಷ ಕೊಡಿಸ್ತೀನಿ. ಹಾಂ, ನನ್ನ ಮುಖ ನೋಡಮ್ಮ. ನನ್ನ ಮುಖ ನೋಡಿದ್ರೆ ನಿನಗೆ ಅನ್ಸಲ್ವಾ ನಾವು ಯಾವುದೋ ಜನ್ಮದಲ್ಲಿ ಇಬ್ಬರು ಅಣ್ಣ ತಂಗಿ ಆಗಿದ್ವಿ ಅಂತ? ಅಣ್ಣ ಕಷ್ಟದಲ್ಲಿದ್ದಾನೆ, ತಂಗಿ ನೋಡ್ಕೊಂಡು ಸುಮ್ಮನೆ ಇರ್ತಾಳ, ಸಹಾಯ ಮಾಡಲ್ವಾ? ಹೇಳಮ್ಮ, ವಿಗ್ರಹ ಎಲ್ಲಿಟ್ಟಿದ್ಯಾ? ಇಲ್ಲಿದೆ ಅಂತ ಹೇಳು, ನಾನೇ ಹೋಗಿ ತೊಗೊಂಬರ್ತೀನಿ, ಆಯ್ತಾ? ಅದು ಅದು ನಂಗೆ ಗೊತ್ತಿಲ್ಲ, ದಾರಿಲಿ ಬರ್ತಾ ಕಳ್ದೋಗಿದೆ. ಸುಳ್ಳು ಹೇಳ್ತಾ ಇದೆಯಾ? ಅದೇನು ಚಿಕ್ಕ ಸೂಜಿನ ಕೈಲಿ ಹಿಡ್ಕೊಂಬರ್ತಾ ಇದೆಯಾ ಕಳೆದೋಯ್ತು ಅನ್ನೋಕ್ಕೆ? ಅಷ್ಟು ಭಾರವಾದ ವಿಗ್ರಹ ಹೇಗೆ ಕಳೆಯೋಕ್ಕೆ ಸಾಧ್ಯ? ನೋಡು, ಇವತ್ತೆಲ್ಲ ನಾನು ನಿನ್ನ ಜೊತೆಗೆ ಇರ್ತೀನಿ. ಎಲ್ಲೆಲ್ಲಿ ಓಡಾಡಿದೆ ಅಂತ ನೆನಪಿಸ್ಕೊ, ನಾವಿಬ್ಬರು ಹೋಗ್ಬಿಟ್ಟು ಹುಡ್ಕೊಂಬರ. ಬೇಡ ಬೇಡ, ನನಗೆ ಬೇರೆ ಕೆಲ್ಸಗಳಿವೆ. ನಿಜವಾಗ್ಲೂ ಅದೆಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ ಪಂಚಾಕ್ಷರಿಗಳೇ. ಹೇಯ್, ಕೈಲಿದ್ದಿದ್ದು ಎಲ್ಲಿ ಹೋಯ್ತು ನೆನಪಿಲ್ಲ ಅಂದರೆ ಏನು ಅರ್ಥ? ಇಂಥ ದೊಡ್ಡ ದೇವಸ್ಥಾನದಲ್ಲಿ ಅದೇನು ಕೆಲಸ ಮಾಡ್ತೀನಿ ನೀನು? ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ. ಆ ವಿಗ್ರಹನ ಹುಡುಕಿ ನನ್ನ ಕೈಗೆ ನೀನು ತಂದು ಕೊಡಬೇಕು. ಅದಕ್ಕೋಸ್ಕರ ಇವತ್ತು ನಾನು ನಿನಗೆ ರಜಾ ಕೊಡ್ತಾ ಇದ್ದೀನಿ. ಹೋಗು, ನಡೇ.
ಜಾಜಿ ತಗೋಮ್ಮ, ಇದನ್ನ ಇಟ್ಕೊಮ್ಮ. ನೀನು ನನ್ನ ಮಗಳಿದ್ದ ಹಾಗೆ, ನನಗೂ ವಯಸ್ಸಾಯಿತು. ಇನ್ನು ಎಷ್ಟು ದಿನ ಅಂತ ಊಟ ಹೊಡ್ಕೊಂಡು ಇಲ್ಲೇ ಪೂಜೆ ಮಾಡ್ಕೊಂಡಿರೋದು? ನಿನ್ನಿಂದ ಒಂದು ಉಪಕಾರ ಆಗ್ಬೇಕಲ್ಲಮ್ಮ. ಹೇಳಿ ಗುಂಡಾಚಾರ್ರೆ. ಮಾತಿಗೆ ತಪ್ಪಾರ್ದು, ಆ ಮಹಾತಾಯಿ ಮೇಲೆ ಆಣೆ. ಅಯ್ಯೋ, ಆಣೆ ಪ್ರಮಾಣ ಮಾಡೋಂಥದ್ದೇನಿದೆ ನನ್ನ ಹತ್ರ? ಇದೆಯಮ್ಮ, ಎಲ್ಲ ನಿನ್ನ ಹತ್ರನೇ ಇರೋದು. ನೀನು ನನ್ನ ಕೈ ಹಿಡಿದ್ರೆ ನನ್ನ ಭಾಳ ಉದ್ಧಾರವಾಗುತ್ತೆ. ನೀವ್ ಏನೇನೋ ಹೇಳ್ತಿದ್ದೀರಾ, ನನಗೊಂದು ಅರ್ಥ ಆಗ್ತಿಲ್ಲ. ನಾನು ಹೊರಡ್ತೀನಿ. ನಿಂತ್ಕೊಳ್ಳಮ್ಮ, ಹೀಗೆಲ್ಲ ಕೈ ಕೊಟ್ಟು ಹೋಗಬಾರ್ದು. ಮಾತು ಕೊಟ್ಟಿದೀಯಾ? ಅಯ್ಯೋ, ನಾನು ಯಾವಾಗ ಮಾತು ಕೊಟ್ಟೆ? ನಾನು ಆಣೆ ಹಾಕಿದ ಮೇಲೆ ನೀನು ಮಾತು ಕೊಟ್ಟರು ಒಂದೇ, ನಾನು ಮಾತು ಕೊಟ್ಟರು ಒಂದೇ. ಆಯ್ತು, ಅದೇನು ಹೇಳಿ. ನಿನ್ನ ಹತ್ರ ಇದೆಯಲ್ಲಮ್ಮ ಆ ಪುರಾತನ ವಿಗ್ರಹ, ಅದನ್ನು ನನಗೆ ಕೊಟ್ಬಿಡಮ್ಮ. ಬಡವಾ, ಹೇಗೋ ಬದುಕೋತೀನಿ. ಆ ವಿಗ್ರಹ ಇಟ್ಕೊಂಡು ನೀವೇನ್ ಮಾಡ್ತೀರಾ? ಆ ವಿಗ್ರಹ ನೀನು ನನಗೆ ಕೊಟ್ಟರೆ ನಮ್ಮ ಊರಿಗೆ ತೊಗೊಂಡು ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀನಿ. ಅಲ್ಲಿ ಅದಕ್ಕೆ 30-40 ಜಾಗದಲ್ಲಿ ಒಂದು ದೇವಸ್ಥಾನ ಕಟ್ಟಿಸ್ತೀನಿ. ಅದರಲ್ಲಿ ಬರೋ ಆದಾಯದಿಂದ ಹೇಗೋ ಬದುಕೋತೀನಿ. ನಂದು ಅಂತ ಸ್ವಂತಕ್ಕೆ ಒಂದು ದೇವಸ್ಥಾನ ಆಗುತ್ತೆ. ಕಾಣದ ಎತ್ತಿನ ಹಾಗೆ ಎಷ್ಟು ದಿವಸ ಅಂತ ಇಲ್ಲೇ ದುಡಿಯೋದು. ಆ ವಿಗ್ರಹ ನನ್ನ ಹತ್ರ ಇಲ್ಲ ಗುಂಡಾಚಾರಿಗಳೇ, ಸಿಕ್ದಾಗ ತಂದ್ಕೊಡ್ತೀನಿ. ನೀನು ತಂದು ಕೊಡಲೇಬೇಕು. ಇಲ್ಲ ಅನ್ನೋ ಹಾಗಿಲ್ಲ, ಅಮ್ಮನವ್ರ ಮೇಲೆ ಆಣೆ. ಚಾಜಿ ಬರೀ ಸಿಕ್ಬಿಟ್ಯಾ? ನೋಡಿದ್ಯಾ, ನೀನು ಎಲ್ಲೇ ಓಡೋದ್ರು ಪದೇ ಪದೇ ಅಮ್ಮನವ್ರು ನನ್ನ ಹತ್ರನೇ ಕಳಿಸ್ತಾ ಇದ್ದಾರೆ. ಆ ವಿಗ್ರಹ ಕೊಟ್ಬಿಡು. ನಾನು ಯಾರಿಗೂ ಹೇಳಲ್ಲ ಕಣೆ, ಪೊಲೀಸ್ನವ್ರಿಗೂ ದೂರು ಕೊಡಲ್ಲ. ನಾವೆಲ್ಲ ಒಂದೇ ಮನೆಯವ್ರ ಥರ ಅಲ್ವಾ? ಕೊಟ್ಬಿಡಿ ವಿಗ್ರಹನ, ಕೊಡೆ. ಇಲ್ಲ, ನನ್ನ ಹತ್ರ ವಿಗ್ರಹ ಇಲ್ಲ. ಕಳ್ಳಿ, ಈ ಜಗ್ಗಿ ಹತ್ರನೇ ನಾಟಕನಾ? ಆ ವಿಗ್ರಹಕ್ಕೋಸ್ಕರ ನಾವು ಎಷ್ಟು ಜೂಟಾಟ ಆಡ್ತಾ ಇದ್ದೀವಿ, ಏನು ಕತೆ? ನಿಮ್ಮ ಮನೆಗೂ ಅದಿಲ್ಲ ಜಗ್ಗಿ ಅವ್ರೆ. ನೋಡ್ದ್ಯಾ ಹೇಗೆ ಸಿಗಾಕೊಂಡೆ? ಇಲ್ಲಿಲ್ಲ ಅಂದ್ರೆ ಇನ್ನೆಲ್ಲೋ ಇದೆ. ಎಲ್ಲಿದೆ? ನೀನಾಗೆ ತರೋದಕ್ಕೆ ಭಯ ಆದ್ರೆ ಎಲ್ಲಿದೆ ಅಂತ ಹೇಳು, ನಾನೇ ಹೋಗಿ ತಗೋತೀನಿ. ಯಾರಿಗೂ ಹೇಳಲ್ಲ, ನನಗೆ ಗೊತ್ತು. ಅದಕ್ಕೋಸ್ಕರ ಎಷ್ಟೊಂದು ಜನ ನಿನ್ನ ಹಿಂದೆ ಬಿದ್ದಿದ್ದಾರೆ ಅಂತ. ಅದು ನನ್ನ ಕೈಗೆ ಬಂದ್ಬಿಟ್ರೆ ನಿನಗೆ ಯಾರ ಭಯನೂ ಇರಲ್ಲ. ಯಾರಾದರೂ ಕೇಳಿದ್ರೆ ಹೇಳು, ಅದು ಈ ಜಗ್ಗಿ ಹತ್ರ ಇದೆ ಅಂತ. ನಾನು ಎಲ್ಲರನ್ನೂ ವಿಚಾರಿಸ್ಕೊತೀನಿ. ಹೇಳು ನನ್ನ ಜಾಜಿ ಚಿನ್ನ, ಎಲ್ಲಿ ಆ ಹಳೆ ಬಾಲಿಕೆ ವಿಗ್ರಹ? ಅಯ್ಯೋ, ಎಲ್ರು ಯಾಕೆ ಹೀಗೆ ಗೋಳೈಕೋತಿದ್ದೀರಾ? ಆ ವಿಗ್ರಹ ಎಲ್ಲಿ ಸಿಕ್ಕಿತ್ತೋ ಅಲ್ಲೇ ಹೋಯ್ತು. ನೀವ್ ಇನ್ನೊಂದ್ಸತಿ ಹೀಗೆ ಗೋಳೈಕೊಂಡ್ರೆ ನಾನು ಹೋಗಿ ವಿದ್ಯಾಶಂಕರ್ ಅಂತ ಹೇಳ್ತೀನಿ ಅಷ್ಟೇ. ಅದೊಂದು ಬಾಣ ಇಟ್ಕೊಂಡಿದ್ದೀರಲ್ಲ, ನಿಮ್ಮ ಮನೆಯವರೆಲ್ಲ ನನ್ನ ಮೇಲೆ ಚೂ ಬಿಡೋದಕ್ಕೆ. ಆಯ್ತು ಹೋಗಮ್ಮ ತಾಯಿ, ನಿನ್ನ ತಂಟೆಗೆ ಬರಲ್ಲ ನಾನು. ಆದರೆ ನನಗೆ ಚೆನ್ನಾಗಿ ಗೊತ್ತಿದೆ ಅದು ನಿನ್ನ ಹತ್ರನೇ ಇದೆ ಅಂತ. ನನಗೂ ಗೊತ್ತಿದೆ ಅದು ನಿನ್ನ ಹತ್ರಕ್ಕೆ ಬಂದಾಗ ಅದನ್ನು ಹೇಗೆ ತಗೋಬೇಕು ಅಂತ. ಏನಾದ್ರೂ ಮಾಡ್ಕೊಳ್ಳಿ, ಈಗ ನನಗೆ ಬೇರೆ ಕೆಲ್ಸಗಳಿದೆ. ಹೋಗೋದಕ್ಕೆ ದಾರಿ ಬಿಡ್ತೀರಾ? ಈಗ ಹೋಗು, ಭೂಮಿ ದುಂಡಗಿದೆ. ಮತ್ತೆ ಬಂದು ನೀನು ನಂಗೆ ಡಿಕ್ಕಿ ಹೊಡಿತೀಯ. ನೀನು ಎಲ್ಲೇ ಹೋದ್ರೂ ನಾನೇ ನಿನಗೆ ದಿಕ್ಕು. ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ, ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ, ಸಕಲ ಚರಾಚರ ಚೇತನದಾಯಿನಿ ಮಹಾದೇವಿ, ತ್ರಿಭುವನ ಮೋಹಿನಿ ತ್ರಿನೇತ್ರಧಾರಿಣಿ ಮಹಾದೇವಿ, ಮಹಾದೇವಿ ಮಹಾದೇವಿ ರಕ್ಷಿಸು ಅಂಬೆ ದೀನರ, ಶಿಕ್ಷಿಸು ಜನನಿ ದುರುಳರ. ಮೇಷ್ರಮ್ಮ, ನೋಡಿದ್ರ ಎಲ್ರು ವಿಗ್ರಹ ಕೊಡು ವಿಗ್ರಹ ಕೊಡು ಅಂತ ನನ್ನ ಪೀಡಿಸ್ತಿದ್ದಾರೆ. ಅಮ್ಮನವ್ರ ಮೇಲೆಲ್ಲ ಆಣೆ ಹಾಕ್ತಿದ್ದಾರೆ. ನಾನು ಏನ್ ಮಾಡ್ಲಿ? ಇಂಥವನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ಳೋ ಆತಂಕ ಬೇಡ. ಸ್ವಾರ್ಥಕ್ಕೆ ಆಣೆ ಇಡೋದು ಹೆದರ್ಸೋದಕ್ಕೆ ಸಮ.
ಅವುಗಳನ್ನೆಲ್ಲ ತಾತ್ಸಾರ ಮಾಡು. ಈಗ ನೀನು ಮಾಡಬೇಕಾಗಿರೋ ಕೆಲಸ ಹೇಳ್ತೀನಿ, ಗಮನ ಇಟ್ಟು ಕೇಳು. ಉತ್ಸವದಲ್ಲಿ ಶ್ರೀಚಕ್ರದ ಮೆರವಣಿಗೆ ನಡೆಯುತ್ತೆ. ಶ್ರೀಚಕ್ರದ ಉತ್ಸವ ನಂತರ ಕಲ್ಯಾಣಿಗೆ ಹೊರಡುತ್ತೆ. ಕಲ್ಯಾಣಿಲಿ ಶ್ರೀಚಕ್ರಕ್ಕೆ ವಿಶೇಷ ಪೂಜೆ ನಡೆಯುತ್ತೆ. ಆ ಉತ್ಸವದಲ್ಲಿ ಶ್ರೀಚಕ್ರಕ್ಕೆ ಆಗೋ ಪೂಜೆ ಆ ವಿಗ್ರಹಕ್ಕೂ ಆಗಬೇಕು.